ಬಾಲಕಿಗೆ ಕಂಡಕ್ಟರ್ ಕಪಾಳ ಮೋಕ್ಷ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂಡಕ್ಟರ್ ವಿರುದ್ಧ ಬಾಲಕಿಯರು ಮತ್ತು ಪೋಷಕರು ಪ್ರತಿಭಟನೆ ನಡೆಸಿದ ಘಟನೆ ಧಾರವಾಡದಲ್ಲಿ ನಡೆದಿದೆ. ಹಣ ಪಡೆಯುವ ವಿಚಾರ ಸಂಬಂಧ ಕಂಡಕ್ಟರ್ ಬಾಲಕಿಗೆ ಥಳಿಸಿದ್ದಾನೆಂಬ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಬಾಲಕಿಯ ಪೋಷಕರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಧಾರವಾಡದ ಉಪನಗರ ಠಾಣಾ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಮುಂದಾದರು. ಆದರೆ ಕಂಡಕ್ಟರ್ ಸ್ಥಳಕ್ಕೆ ಬಂದು ಕ್ಷಮೆ ಕೇಳುವಂತೆ ಬಾಲಕಿಯ ಪೋಷಕರು ಪಟ್ಟು ಹಿಡಿದಿದ್ದರು. ಹೀಗಾಗಿ ಕೊನೆಗೂ ಕಂಡಕ್ಟರ್ ಸ್ಥಳಕ್ಕೆ ಬಂದು ಕ್ಷಮೆ ಕೇಳಿದ್ದಾರೆ. ಇನ್ನು ಕ್ಷಮೆ ಕೇಳಿದ ಹಿನ್ನೆಲೆ ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ. ಗಣಪತಿ ಗುಡಿ ಕಡೆ ಯಾವ ಬಸ್ ನಿಲ್ಸೋದಿಲ್ಲ ರೀ. ನಮಗೆ ಬಸ್ಸಿನ ಫೆಸಿಲಿಟಿ ಫಸ್ಟ್ ಆಫ್ ಆಲ್ ಇಲ್ಲ. ನಾವು ಹೋದ್ಸಲ ಒಂದ್ಸಲ ಸ್ಟ್ರೈಕ್ ಮಾಡಿದ್ವಿ, ಯಾವ ಬಸ್ಸು ನಮ್ಗೆ ಕರೆಕ್ಟ್ ಟೈಮಿಗೆ ನಿಲ್ಲೋದಿಲ್ಲ. ಇಲ್ಲಿ ಇವತ್ತು ಕರೆಕ್ಟ್ ಟೈಮಿಗೆ ಎಲ್ಲ ಬಸ್ ಇಲ್ಲೇ ನಿಲ್ಬೇಕು.